ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಡಿಗೆ ಮನೆ. ಇವತ್ತು ಬಾಳೆಹಣ್ಣು ಮತ್ತು ಆ್ಯಪಲ್ ಸ್ಮೂದಿ ಮಾಡೋದು ಹೇಗೆ ಅಂತ ನೋಡೋಣ. ಆ್ಯಪಲ್ ಮತ್ತು ಬನಾನಾನ ನಾನಿಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಆ್ಯಪಲ್ನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. ಹಾಗೆ ಒಂದು ದೊಡ್ಡ ಬಾಳೆಹಣ್ಣನ್ನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಡೇಟ್ಸ್ನ ತೊಗೊಂಡಿದ್ದೀನಿ. ಡೇಟ್ಸಲ್ಲಿ ಎರಡು ರೀತಿ ಬರುತ್ತೆ ನೋಡಿ. ಈ ರೀತಿಯಾಗಿರುವಂತಹ ಡೇಟ್ಸ್ನ ತೊಗೊಂಡು ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ, ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ. ಹಾಗೆ ಇಲ್ಲಿ 2 ಗೋಡಂಬಿ ಹಾಗೆ 2 ಬಾದಾಮಿನ ತೊಗೊಂಡಿದ್ದೀನಿ. ಇದೆರಡನ್ನೂ ಸ್ವಲ್ಪ ಕ್ರಷ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಸ್ಮೂದಿನ ಕುಡಿಯೋವಾಗ ಅಲ್ಲಲ್ಲಿ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ರುಚಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಸೊ ಹಾಗಾಗಿ ಇಷ್ಟು ಮಾತ್ರ ನಾನು ಇದನ್ನು ಕ್ರಷ್ ಮಾಡಿಟ್ಕೊಂಡಿದ್ದೀನಿ. ಈ ರೀತಿಯ ಕ್ರಷ್ ಮಾಡಿಕೊಂಡ್ರೆ ಸಾಕು. ಬೇರೆ ಡ್ರೈ ಫ್ರೂಟ್ಸ್ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ನೋಡಿ, ಕ್ರಷ್ ಮಾಡಿರುವಂತಹ ಬಾದಾಮಿ ಮತ್ತು ಗೋಡಂಬಿನ ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಏಲಕ್ಕಿನೂ ಸಹ ರುಚಿಗೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಹಾಗೆ ಘಮನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಏಲಕ್ಕಿನ ಈ ರೀತಿಯಾಗಿ ಮತ್ತೆ ಕುಟ್ಕೊಂಡು ಸ್ವಲ್ಪ ಪೌಡ್ರ್ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗಬೇಕು. ಸ್ವಲ್ಪ ಏಲಕ್ಕಿನೇ ನಾನು ಬಳಸ್ಕೊಂಡಿದ್ದೀನಿ, 1 ಏಲಕ್ಕಿ ಸಹ ಬಳಸಿಲ್ಲ, ಇನ್ನೂ ಕಮ್ಮಿ. 1 ಗ್ಲಾಸಿನಷ್ಟು ಬಿಸಿ ಮಾಡಿ ಆರಿಸಿರುವಂತಹ ಹಾಲನ್ನ ತೊಗೊಂಡಿದ್ದೀನಿ. ಹಾಗೆ ಸಕ್ಕರೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ. ಕೆಲವರು ಜಾಸ್ತಿ ಯೂಸ್ ಮಾಡ್ತಾರೆ, ಕೆಲವರು ಮೀಡಿಯಮ್ಮಿಗೆ ಯೂಸ್ ಮಾಡ್ತಾರೆ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಈಗ ಜಾರ್ಗೆ ನಾನು ಆ್ಯಪಲ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಪಲ್ ಆಲ್ರೆಡಿ ಕಟ್ ಮಾಡ್ಕೊಂಡಿರುವಂತಹ ಆ್ಯಪಲ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಬನಾನೂ ಹಾಕ್ಕೊಂಡಿದ್ದೀನಿ. ಈಗ ಡೇಟ್ಸ್ನ ನೆನೆ ಹಾಕಿದ್ವಲ್ಲ, ಆ ಡೇಟ್ಸ್ನ ಹಾಕ್ಕೊಳ್ಳೋಣ. ನೋಡಿ, ಹಾಕ್ಕೊಂಡಿದ್ದೀನಿ ಅದನ್ನು ಸಹ. ಇದು 3 ಹಾಕಿದ ನಂತರ ಡ್ರೈ ಫ್ರೂಟ್ಸ್ನೂ ಸಹ ಹಾಕ್ಕೊಂಡಿದ್ದೀನಿ. ಕ್ರಷ್ ಮಾಡಿದಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಷ್ಟಿಗೆ ಸ್ವೀಟ್ ಬೇಕು ಅಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಕಾಯಿಸಿ ಆರಿಸಿದ್ವಲ್ಲ 1 ಗ್ಲಾಸ್ನಷ್ಟು ಹಾಲು, ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಕಾರ್ಡಮಮ್ ಏಲಕ್ಕಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈಗ ರೆಡಿ ಆಯಿತು ಸ್ಮೂದಿ. ಡ್ರೈ ಫ್ರೂಟ್ಸು ನಿಮ್ಮ ಆಪ್ಷನ್ನು, ಏನು ಬೇಕಾದರೂ ಡ್ರೈ ಫ್ರೂಟ್ಸ್ನ ನಾವು ಬಳಸ್ಕೊಳ್ಬೋದು ಇಲ್ಲಿ. ಮತ್ತು ಡ್ರೈ ಫ್ರೂಟ್ಸ್ನ ಸ್ಮೂದಿ ಆದ ನಂತರ ಇದಕ್ಕಾದರೂ ನಾವು ಕ್ರಷ್ ಮಾಡಿ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಮುಂಚೆನೇ ಗ್ರೈಂಡ್ ಮಾಡ್ಕೊಳ್ಳೋವಾಗ ನಾನು ಹಾಕ್ಕೊಂಡೆ. ಸೊ ಅದು ಸಹ ನಿಮ್ಮ ಆಪ್ಷನ್ನು. ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಕುಡಿಯೋದಕ್ಕೆ. ಸ್ಮೂತಿ ಹೆಲ್ದಿಯಾಗಿರುತ್ತೆ. ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹೊರ್ಗಡೆ ಯಾವ ರೀತಿಯಾದ ಹಣ್ಣುಗಳನ್ನ ಬಳಸ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಜ್ಯೂಸ್ ಅಂಗಡಿಗೆ ಹೋದರೆ ಒಳ್ಳೆ ಹಣ್ಣುಗಳನ್ನ ಅವರು ಬಳಸಿರೋದಿಲ್ಲ. ಯಾಕಂದರೆ ಹಣ್ಣು ಏನಾಗಿರುತ್ತೆ ಅಂತ ಗೊತ್ತಾಗೋದೇ ಇಲ್ಲ, ಒಳಗಡೆ ಮಾಡ್ಕೊಂಬಂದು ಹೊರಗಡೆ ಕೊಡ್ತಾರೆ. ಸೊ ಹಾಗಾಗಿ ಮನೇಲಿ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯವಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ, ಟೇಸ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಧನ್ಯವಾದಗಳು.